ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆ 2024 ಇದೇ ಶುಕ್ರವಾರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಡೀತಾ ಇದೆ. ಆ ವಿಚಾರವಾಗಿ ಈ ಒಂದು ಪ್ರೆಸ್ ಮೀಟ್ನ ನಾನು ಕರೆದಿದ್ದೀನಿ. ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ನನ್ನ ಮತದಾರರಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ದಯವಿಟ್ಟು ಪ್ರತಿಯೊಬ್ಬರೂ ಮತಯಾಚನೆಯನ್ನು ನಾವೇನು ಮಾಡ್ತಾಯಿದ್ದೀವಿ ಬಂದು ಪ್ರತಿಯೊಬ್ಬರು ಮತವನ್ನು ಹಾಕಬೇಕು. IT, BT ಮತ್ತು ಏನು ಅಪಾರ್ಟ್ಮೆಂಟ್ಗಳಲ್ಲಿದ್ದಾರೆ, ಇವರು ತುಂಬ ಜನ ನಮ್ಮ ವಿದ್ಯಾವಂತರಿದ್ದಾರೆ. ಅವ್ರು ಯಾರು ತುಂಬ ಜನ ವೋಟಿಂಗ್ ಪರ್ಸೆಂಟೇಜ್ ರೈಸ್ ಮಾಡಬೇಕು ಅಂತ ಅವರೆಲ್ಲ ಬಂದು ವೋಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಎಲ್ಲ ವಿದ್ಯಾವಂತರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಬೇಕು. ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ ಏನಿದೆ, ಈ ಒಂದು ಹಬ್ಬನ ನಾವು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಈ ಚುನಾವಣೆಯಲ್ಲಿ ಮತ್ತೆ ನಾವು ನರೇಂದ್ರ ಮೋದಿ ಅವರನ್ನ ದೇಶದ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ನ ನಾನು ಕರೆದಿದ್ದೀವಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಡಾಕ್ಟರ್ CN ಮಂಜುನಾಥ್ ಅವರು ನಮ್ಮ ಬೆಂಗಳೂರು ಲೋಕಸಭಾ ಕ್ಷೇತ್ರದ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ. ಸೀರಿಯಲ್ ನಂಬರ್ 1 ಕಮಲದ ಗುರುತಿಗೆ ಮತವನ್ನು ನೀಡೋ ಮುಖಾಂತರ ನಾವು ಅತ್ಯಂತ ಹೆಚ್ಚಿನ ಮತಗಳಲ್ಲಿ ನಾವು ಅವ್ರನ್ನ ಗೆಲ್ಲಿಸ್ಕೊಳ್ಬೇಕಾಗಿದೆ. ಮತ್ತು ದೇಶಕ್ಕೆ ಒಂದು ಅಭಿವೃದ್ಧಿ, ಒಂದು ಭದ್ರತೆ, ಈ ವಿಚಾರವಾಗಿ ನಾವು BJPಗೆ ವೋಟ್ ಮಾಡಬೇಕಾಗಿದೆ. ದಯವಿಟ್ಟು ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಒಂದು ಸಮಯ ಸರಿಯಾಗಿ ನಾವೆಲ್ಲ ವೋಟ್ ಹಾಕೋಣ. ದೇಶನ ಮತ್ತು ನಮ್ಮ ರಾಜ್ಯನ ಮತ್ತು ಸುಭಿಕ್ಷಿತವಾಗಿ ನಡ್ಕೊಳ್ಳೋ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. DK ಸುರೇಶ್ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅದ್ರ ಮಧ್ಯೆ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ. ಸರ್, DK ಸುರೇಶ್ ಅವರು ಇದು 4ನೇ ಚುನಾವಣೆ ಎದುರಿಸ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಬೈ ಎಲೆಕ್ಷನಲ್ಲಿ ಬಂದರು ಮತ್ತು 2 ಸಂಪೂರ್ಣ ಚುನಾವಣೆನ ಎದುರಿಸಿ ಸುಮಾರು 11ರಿಂದ 12 ವರ್ಷಗಳ ಕಾಲ ಅವರು ಸಂಸದರಾಗಿದ್ದಾರೆ. ನಂದು ಒಂದು ನೇರ ಪ್ರಶ್ನೆ ನಾನೇನು ಕೇಳೋದು ಅಂತ ಹೇಳಿದ್ರೆ, ಇವರು ಒಂದು 3 ಸಾರಿ ಚುನಾವಣೆಗೆ ಗೆದ್ದು ಬಂದಿದ್ದಾರಲ್ಲ, ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತವಾದಂತಹ ಯಾವುದಾದ್ರೂ ಕಾಮಗಾರಿಯನ್ನು ತೊಗೊಂಬಂದು ಈ ಥರ ನಾನು ಕಾಮಗಾರಿ ಮಾಡಿದ್ದೀನಿ ಅಂತ ಯಾವ್ದಾದ್ರು ಒಂದು ತೋರಿಸಲಿ ಸರ್. ನಾನು ನೇರವಾಗಿ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ ಮಾಧ್ಯಮ ಮಿತ್ರರ ಕಡೆಯಿಂದ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇನು ಅಂತಂದರೆ, ಜನರಲ್ಲೇ ನಾವು ಪ್ರಾರ್ಥನೆ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ, 3 ಸಾರಿ ನೀವೆಲ್ಲರೂ ಸೇರಿ ಕಾಂಗ್ರೆಸ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಈಗ ಡಾಕ್ಟರ್ CN ಮಂಜುನಾಥ್ ಅಂತ ಹೃದಯವಂತ ಅಥವಾ ಭ್ರಷ್ಟಾಚಾರ ರಹಿತ ವ್ಯಕ್ತಿ ಅಂದರೆ ನಾವು CN ಮಂಜುನಾಥ್ ಅಂತ ಡೈರೆಕ್ಟಾಗಿ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಅವರು ಜಯದೇವ್ ಹಾಸ್ಪಿಟ್ಲಲ್ಲಿ ಸುಮಾರು 20 ವರ್ಷಗಳ ಕಾಲ ಅವರು ಸೇವೆ ಮಾಡಿರೋ ಅಂಥವರು. ಸೊ ಅಂಥ ಒಬ್ಬ ವ್ಯಕ್ತಿಗೆ ಈಗ ರಾಜಕೀಯದಲ್ಲಿ ನಾವು ಕರ್ಕೊಂಡ್ಬಂದಿದ್ದೀವಿ. ಅದನ್ನು ಕೂಡ ನಮ್ಮ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರೇ ನಮ್ಮ CN ಮಂಜುನಾಥ್ ಅವರು ರಾಜಕೀಯಕ್ಕೆ ಬರಬೇಕು, ಒಂದು ಸಮಾಜದಲ್ಲಿ ಒಂದು ಆರೋಗ್ಯಕರ ದೃಷ್ಟಿಯಿಂದ ಆರೋಗ್ಯವಾಗಿ ಒಂದು ಮಾಡಬೇಕಾಗಿದೆ, ದೇಶನ ಆರೋಗ್ಯವಾದ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಾಗಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಅವರು ರಾಜಕೀಯವನ್ನು ಮಾಡಿ ಅವರನ್ನು ಹಣ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶ ಅಂತ ಅವರಲ್ಲಿಲ್ಲ. ಯಾಕಂದ್ರೆ 20 ವರ್ಷಗಳ ಕಾಲ ಅವ್ರ ಸೇವೆ ಏನು ಅಂತ ಇಡೀ ಕರ್ನಾಟಕದ ಜನತೆ ಗೊತ್ತಿದೆ. ಅವ್ರು ಮಾಡಿರೋ ಸೇವೆ ಇಡೀ ನಮ್ಮ ಭಾರತ ದೇಶದಾದ್ಯಂತ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಡಾಕ್ಟರ್ CN ಮಂಜುನಾಥ್ನ ಕರ್ಕೊಂಡ್ಬಂದಿದ್ದೀವಿ. ಅದಕ್ಕೋಸ್ಕರ ನಾವು ಮತದಾರರಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಈ ರೀತಿಯ ಅದ್ಭುತವಾದ ವ್ಯಕ್ತಿ ಮತ್ತೆ ನಮ್ಗೆ ಸಿಗೋದಿಲ್ಲ. ಆ ಥರ ವ್ಯಕ್ತಿಯನ್ನು ನಾವು ಕಳ್ಕೊಳ್ಳೋದು ಬೇಡ. ದಯವಿಟ್ಟು ತಾವೆಲ್ಲರೂ ಡಾಕ್ಟರ್ CN ಮಂಜುನಾಥ್ಗೆ BJP ಅಭ್ಯರ್ಥಿ ಮತ್ತು JDS ಜನತಾದಳ ಜಾತ್ಯತೀತ ಜನತಾದಳ ಅಭ್ಯರ್ಥಿಯಾಗಿ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಮತದಾರರು ಬಂದರು ಡಾಕ್ಟರ್ CN ಮಂಜುನಾಥ್ಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡೆ. ಈಗ ಕಳೆದ ಬಾರಿ ಲೋಕಸಭಾ ಚುನಾವಣೆ ಸಮಯದಲ್ಲಿ ಕಪ್ಪು ಹಣ ತರ್ತೀವಿ, 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ, ಇದುವರೆಗೂ ಬಂದಿಲ್ಲ ಅಂತ ಇದು ಪ್ರಿಯಾಂಕಾ ಗಾಂಧಿ ಅವರು ನಿನ್ನೆ ಆರೋಪ ಮಾಡಿದ್ದಾರೆ. ಅದ್ರ ಜೊತೆಯಲ್ಲೇನು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಏನು ಹೇಳಿದರು. ಸೊ ಈಗ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. 3 ಸಾಫ್ಟ್ವೇರ್ ಕಂಪ್ನಿಗಳಲ್ಲೇ 63,000 ಜನನ ಇತ್ತೀಚೆಗೆ ಒಂದು ವಜಾ ಮಾಡಿರೋ, ಒಂದು ಟರ್ಮಿನೇಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಅಂದರೆ ಅಭಿವೃದ್ಧಿ ಇದೆನಾ, ಉದ್ಯೋಗ ಸೃಷ್ಟಿ ಇದೆನಾ ಅಂತ? ನಿಜವಾಗ್ಲೂ ನೀವು ಒಂದು ಅದ್ಭುತವಾದ ಪ್ರಶ್ನೆ ಕೇಳಿದ್ದೀರಾ. ಮೊದಲನೇ ಪ್ರಶ್ನೆ ನೀವೇನು ಕೇಳ್ತಾ ಇದ್ದೀರಾ? ಕಪ್ಪು ಹಣ ಅಂತ ಹೇಳ್ಬಿಟ್ಟು. ಹೌದು, ನರೇಂದ್ರ ಮೋದಿ ಅವರು ಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ಚುನಾವಣೆ ಎದುರಿಸಿದಾಗ ಕಪ್ಪು ಹಣ ನಾವು ತರ್ತೀವಿ ಅಂತ ಹೇಳಿರೋ ನಿಜಾನೇ. ಇವತ್ತು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ. 60 ವರ್ಷ ದೇಶ ಆಳಿದಂಥ ಕಾಂಗ್ರೆಸ್ ಅವರು, ನೆಹರು ಗಾಂಧಿಯವರು ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಬಂದಿರೋಂಥ ಎಲ್ಲ 60 ವರ್ಷಗಳಲ್ಲಿ ಅವ್ರೇನು ಆಡಳಿತ ಮಾಡಿದ್ದಾರೆ. ಎಷ್ಟು ಸಾರಿ ನಾವು EDನ ಅವರು ಬಳಸ್ಕೊಂಡು ಕಪ್ಪು ಹಣನ ತೊಗೊಂಬಂದಿದ್ದಾರೆ. ಅವ್ರು 60 ವರ್ಷದಲ್ಲಿ ತೊಗೊಂಬಂದಿರೋದು ಕಪ್ಪು ಹಣ ಎಷ್ಟು ಸರ್? ಬರೀ 400ರಿಂದ 500 ಕೋಟಿ. ಇವತ್ತು ನರೇಂದ್ರ ಮೋದಿ ಸರ್ಕಾರ 10 ವರ್ಷಗಳಲ್ಲಿ 1 ಲಕ್ಷಕ್ಕಿಂತ ಅಧಿಕ ಕಪ್ಪು ಹಣ ಎಲ್ಲ ಸೀಸ್ ಮಾಡಿ ರಿಸರ್ವ್ ಬ್ಯಾಂಕಲ್ಲಿ ಇಡ್ತಾ ಇದ್ದಾರೆ. ಅದೆಲ್ಲ ಏನದು?
ಅಂದ್ರೆ ಬರೀ ಸ್ವಿಸ್ ಬ್ಯಾಂಕಿಂದ ಬರೋದು ಮಾತ್ರನೇ ಕಪ್ಪು ಹಣ ಅಂದ್ರೆ ನಮ್ಮ ದೇಶದಲ್ಲಿ ಸ್ವಿಸ್ ಬ್ಯಾಂಕಿಂದ ಹೆಚ್ಚು ಕಪ್ಪು ಹಣ ಇದೆ. ಅದಕ್ಕೋಸ್ಕರನೇ ಈಡಿನ ಕೇಂದ್ರ ಸರ್ಕಾರದಿಂದ ಅಧೀನದಿಂದ ಹೊರಗಡೆ ಇರುವಂತ ಒಂದು ಇಡಿನ ಬಳಸ್ಕೊಂಡು ಇಡಿ ಅವರು ಅದನ್ನ ಮಾಡ್ತಾ ಇದ್ದಾರೆ. ಕಪ್ಪು ಹಣ ಎಲ್ಲ ಎಲ್ಲಿಂದ ಬರ್ತಾರೆ? 1 ಲಕ್ಷ ಹಣ ಮತ್ತೆ ಎಲ್ಲಿಂದ ಬಂತು? ಅದು ಕಪ್ಪು ಹಣ ಅಲ್ವಾ? ಅದೇ ಅಕೌಂಟ್ ಎಂತಕ್ಕೆ ಮಾಡಿಸಿದ್ರು ಹಾಗಾದ್ರೆ? ಅದೇ ಪ್ರಧಾನಮಂತ್ರಿಗಳು ಕೇಳಿದ್ದು ನಮ್ಮ ದೇಶದಲ್ಲಿರೋ ಕಪ್ಪು ಹಣ ಅಂತ ಹೇಳಿದ್ರೆ ಈ ಪ್ರಶ್ನೆ ಬರ್ತಾ ಇರಲಿಲ್ಲ. ವಿದೇಶದಲ್ಲಿರುವಂಥ ಕಪ್ಪು ಹಣ ಅಂತ ಹೇಳಿದ್ರೆ ಅದು ಕೇಳಲೇಬೇಕಲ್ವಾ? ಸರ್, ಈಗ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಕಪ್ಪು ಹಣ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ವಾದ ವಿವಾದ ಚರ್ಚೆಗಳಾಯ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಅಂತಾರಾಷ್ಟ್ರೀಯ ಕಾನೂನುಗಳಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ತಗೊಂಡು ಅದಕ್ಕೆ ವಿಚಾರ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನೆಲ್ಲ ತಗೊಂಡಿದ್ದಾರೆ. ಆ ಮಾಹಿತಿಗಳು ಇರೋದ್ರಿಂದನೇ ಯಾರ್ಯಾರೆಲ್ಲ ಕಪ್ಪು ಹಣ ಅಲ್ಲಿ ಇಡ್ತಾ ಇದ್ದಾರೆ ಅಂಥವ್ರನ್ನ ಈಗ ನಮ್ಮ ದೇಶದಲ್ಲಿ ಅಲ್ಲಿ ಏನಿದೆ ಅದಕ್ಕಿಂತ ಹೆಚ್ಚು ಇಲ್ಲೇ ಇಟ್ಕೊಂಡಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ ಇಡೀ ಇಷ್ಟು ಮಾದರಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಸರ್. 2014ರಲ್ಲಿ ನರೇಂದ್ರ ಮೋದಿ ಪ್ರಥಮ ಲೋಕಸಭಾ ಚುನಾವಣೆ ಘೋಷಣೆ ಮಾಡ್ತಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದ್ರು. ಸರಿ, ಒಂದು ಘೋಷಣೆ ಮಾಡ್ತಾರೆ, ಕಾಂಗ್ರೆಸ್ ಆರೋಪ ಮಾಡ್ತಿರೋದು ಪ್ರತಿ ಒಂದು ಅಕೌಂಟ್ಗೋಸ್ಕರ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿರೋದು ಸರ್. ಅದಕ್ಕೋಸ್ಕರ ಜೀರೋ ಅಕೌಂಟ್ ಓಪನ್ ಮಾಡಿಸಿದ್ರು. ಆದ್ರೆ ಈಗ ಆ ಅಕೌಂಟ್ಗೆ ಕಾಂಗ್ರೆಸ್ 2,000 ದುಡ್ಡು ಹಾಕ್ತಾರೆ ಅಂತ ಆರೋಪ ಮಾಡ್ತಿರೋದು. ಇದು ವೆರಿ ಸಿಂಪಲ್. ಇವತ್ತು ಜನ ತುಂಬಾ ವಿದ್ಯಾವಂತರಿದ್ದಾರೆ. ನಮ್ದು ಅನಕ್ಷರಸ್ಥ ದೇಶ ಅಲ್ಲ, ಈಗ ಅಕ್ಷರಸ್ಥ ದೇಶ ಆಗಿದೆ. ಏನು ನರೇಂದ್ರ ಮೋದಿ ಅವರು 15 ಲಕ್ಷ ನಾವು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿಲ್ಲ ಸರ್, ಅದು ತಪ್ಪು ಮಾಹಿತಿ. ಆಲ್ರೆಡಿ ಈಗ ಸುಮಾರು ಫೇಸ್ಬುಕ್ ಚರ್ಚೆಗಳೆಲ್ಲ ಆಗಿದೆ. ಇವರು ಕೇವಲ ಅವ್ರು ಹೇಳಿರೋದೇನು, ನಮ್ಮ ದೇಶದಲ್ಲಿರುವಂತಹ ಕಪ್ಪು ಹಣ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇದನ್ನೆಲ್ಲ ನಾವು ತಡೆದ್ರೆ ಅಲ್ಲಿ ಉಳಿಯುವಂಥ ಹಣ ಏನಿದೆ ನಾವು ಅಕೌಂಟಲ್ಲಿ ಲೆಕ್ಕ ಹಾಕಿದ್ರೆ ಒಬ್ಬೊಬ್ಬರಿಗೆ 15 ಲಕ್ಷ ಕೊಡುವಷ್ಟು ಹಣನ ನಾವು ಇಲ್ಲಿ ಉಳಿತಾಯ ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಯಾರಾದರೂ ನರೇಂದ್ರ ಮೋದಿ ಅವ್ರು ಹೇಳಿರೋದು ಒಂದೇ ಒಂದು ವಿಡಿಯೋನ, ಫೇಕ್ ವಿಡಿಯೋ ಅಲ್ಲ, ಒರಿಜಿನಾಲಿಟಿ ಇರುವಂಥ ವಿಡಿಯೋನ ನೀವು ತೋರಿಸಿದ್ರೆ ಈ ಕ್ಷಣದಲ್ಲೇ ನಾನು ಪುರಸಭಾ ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಟ್ಬಿಟ್ಟು ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಸರ್. ಪ್ರೂವ್ ಮಾಡ್ತಾರಾ? ಇಲ್ಲ ಅಂದರೆ ಯಾರೆಲ್ಲ ಇವತ್ತು ಹೇಳ್ತಾ ಇದ್ದಲ್ಲ ನರೇಂದ್ರ ಮೋದಿ ಅವರು 15 ಲಕ್ಷ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಪ್ರೂವ್ ಮಾಡಲಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ? ನೇರ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಇವತ್ತು ಮಾಧ್ಯಮ ಮಿತ್ರರಲ್ಲಿ. ಈಗ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು, ಅದು ಯಾವ ರೀತಿ ಅಂತ ಸರ್, ಚುನಾವಣೆ ಘೋಷಣೆ ಮಾಡಿದಾಗ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ತಕ್ಕಂತೆ ಇವತ್ತು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ದೇಶದ ನರೇಂದ್ರ ಮೋದಿ ಅವರು ಏನು ಪ್ರಧಾನಿ ಆಗಿದ್ದಾರೆ, ಅವರು ಮುದ್ರಾ ಯೋಜನೆ ಅಂತ ತಂದರು. ಆ ಮುದ್ರಾ ಯೋಜನೆ ಇವತ್ತು ನಮ್ಮ ಕರ್ನಾಟಕದಲ್ಲಿ 2 ಲಕ್ಷಕ್ಕಿಂತ ಅಧಿಕ ಜನಕ್ಕೆ ನಾವು ಯಾವುದೇ ಶೂರಿಟಿ ಇಲ್ದಿರ ಲೋನ್ ಕೊಟ್ಟಿದ್ದೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ನಮ್ಮ ಆನೇಕಲ್ ಟೌನಲ್ಲಿ ಖಾದ್ಯ ವಿಲಾಸ್ ಅಂತ ಒಂದು ಹೋಟ್ಲ್ ಓಪನ್ ಆಯಿತು. 50 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ತೊಗೊಂಡಿದ್ದಾರೆ. ಒಂದು ಹೆಣ್ಮಗು ಬ್ಯಾಂಕ್ ಲೋನ್ ತೊಗೊಂಡಿರೋದು, ಯಾವುದೇ ಶೂರಿಟಿ ಇಲ್ಲ. ಅವರು ಒಂದು ಹೋಟೆಲ್ ಓಪನ್ ಮಾಡಿ ಸುಮಾರು 30ರಿಂದ 40 ಜನಕ್ಕೆ ಉದ್ಯೋಗ ಕೊಟ್ಟರು. ಎಲ್ಲಿಂದ ಬಂತು ಉದ್ಯೋಗ? ಬಂತಲ್ಲ. 2 ಲಕ್ಷ ಜನಕ್ಕೆ ಮುದ್ರಾ ಯೋಜನೆ ನಾವು ಕೊಟ್ಟಿದ್ದೀವಿ ಅಂದರೆ 2 ಲಕ್ಷ ಇಂಟು ನೀವು ಒಂದು 5 ಜನ 10 ಜನಕ್ಕೆ ನಾವು ಕೆಲಸ ಕೊಡ್ತೀವಿ ಸರ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡಿದಾಗ ಈಗ ನಾನು ಒಂದು 10 ಲಕ್ಷ 20 ಲಕ್ಷ ನಾನು ಲೋನ್ ತೊಗೊಂಡಾಗ ನಾನು ಒಂದು 4-5 ಜನಕ್ಕೆ ಕೆಲಸ ಕೊಡ್ತೀನಲ್ವ. ಅದಕ್ಕೆ ಅಂತಲೇ ಮುದ್ರಾ ಯೋಜನೆ ಮಾಡಿ ಇವತ್ತು ಇಡೀ ನಮ್ಮ ದೇಶದಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅನ್ನೋದು 10 ಕೋಟಿಗೂ ಹೆಚ್ಚು ಜನಕ್ಕೆ ಮುದ್ರಾ ಯೋಜನೆಯಿಂದ ನಾವು ಲೋನ್ ಕೊಟ್ಟಿದ್ದೀವಿ. ಅದನ್ನು ನೀವು ಇಂಟು 5 ಜನ ಅಂತ ಲೆಕ್ಕ ಹಾಕೋದು ಎಲ್ಲಿಂದ ಎಲ್ಲಿ ಹೋಯ್ತು ಸರ್? ಇದನ್ನು ನೇರವಾಗಿ ಯಾರೂ ತಿಳ್ಕೊತಾ ಇಲ್ಲ. ಸುಮ್ಮನೆ ಏನೋ ಆಪಾದನೆ ಮಾಡಬೇಕು, ರಾಜಕೀಯವಾಗಿ ಆಪಾದನೆ ಮಾಡ್ತಾ ಇದ್ದಾರೆ ಅಷ್ಟೇ ವಿನ ಪ್ರಾಕ್ಟಿಕಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ಏನು 2 ಕೋಟಿ ಅಂತ ಹೇಳ್ತಾರೆ, ಅದಕ್ಕಿಂತ ಹೆಚ್ಚಾಗಿನೇ ನಮಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಅದು ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ ಸರ್. ಈಗ ಚುನಾವಣಾ ಬಾಂಡ್ ಮೂಲಕ 3,000 ಕೋಟಿನ ಏನು ಉದ್ಯಮಿಗಳು ಮತ್ತು ಏನು ಅವರಿಂದ ವಸೂಲಿ ಮಾಡಿದ್ದಾರೆ ಮೋದಿರವರು ಅಂತೇಳಿ ನಿನ್ನೆ ಪ್ರಿಯಾಂಕಾ ಗಾಂಧಿರವರು ನೇರವಾಗಿ ಆರೋಪ ಮಾಡಿದ್ದಾರೆ. ನಿಮ್ಮ ರಿಯಾಕ್ಷನ್? ಚುನಾವಣಾ ಬಾಂಡು ಬರೀ BJP ಪಾರ್ಟಿಗೆ ಮಾತ್ರನೇ ಬಂದಿದೆ. ಓನ್ಲಿ ಚುನಾವಣಾ ಬಾಂಡ್ ಅಂದರೆ ಏನಕ್ಕೋಸ್ಕರ ಅದನ್ನು ನಾವು ತೊಗೊಂಡ್ಬಂದಿದ್ದೀವಿ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಚುನಾವಣಾ ಬಾಂಡ್ ಅಂತ ಒಂದು ಹೊಸ ಒಂದು ದಾರಿಯಿಂದ ತೊಗೊಂಬಂದು ಏನಕ್ಕೆ ಯಾರೋ ಪಾರ್ಟಿಗೆ ಎಷ್ಟೇ ದುಡ್ಡು ಕೊಟ್ರು ಅದನ್ನು ಬಾಂಡ್ ಮುಖಾಂತರ ಕೊಟ್ಟಾಗ ಇಂಥ ಎಕ್ಸಾಂಪಲ್ಲು ಯಾವುದೋ ಒಂದು ಕಂಪ್ನಿಯವರು ದುಡ್ಡು ಕೊಡ್ತಾರೆ, ಅದನ್ನು ಸುಮ್ಮನೆ ಕೊಡ್ತಾ ಇರೋ ಯಾರೋ ಒಬ್ಬರು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಆ ಥರ ಆಗಬಾರ್ದು. ಒಂದು 10,000 20,000 5 ಲಕ್ಷ 2 ಕೋಟಿ ಈ ರೀತಿ ಏನಾದರೂ ದುಡ್ಡು ಕೊಡಬೇಕು ಪಾರ್ಟಿಗೆ ಅಂತ ಹೇಳಿದ್ರೆ ಚುನಾವಣಾ ಬಾಂಡ್ ಮುಖಾಂತರ ಕೊಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ಡಿಜಿಟಲ್ ಡಾಕ್ಯುಮೆಂಟ್ ಆಯಿತು. RBI ಕಡೆಯಿಂದನೇ ಮಾಡಿರೋ ಅಂಥದ್ದು. ಆ ಡಾಕ್ಯುಮೆಂಟ್ ಇದ್ದಿದ್ದಕ್ಕೆ ಇವತ್ತು ಇವ್ರು ಕೇಳ್ತಾ ಇರೋದು ಏನೋ ಬಾಂಡಲ್ಲಿ ನೀವೇನೋ ವ್ಯತ್ಯಾಸ ಮಾಡಿದಿರಾ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಇವತ್ತು ಇಡೀ ದೇಶದಲ್ಲಿ 32 ರಾಜ್ಯಗಳಲ್ಲಿ ನಾವು 20ರಿಂದ 22 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಆಳ್ತಾ ಇದೆ. ನೀವು ಹೇಳಿದ ಪ್ರಕಾರ 6,300 ಕೋಟಿ ಚುನಾವಣಾ ಬಾಂಡ್ ಒಟ್ಟು ಬಂದಿರೋದು 13,000 ಕೋಟಿ ಚುನಾವಣಾ ಬಾಂಡಿಂದ ಬಂದಿರೋದು. ಬರೀ ಒಂದು ರಾಜ್ಯದಲ್ಲಿ ಎಲ್ಲಿ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಆಡಳಿತ ನಡೆಸಿರೋಂಥ ಮಮತಾ ಬ್ಯಾನರ್ಜಿಗೆ 1,680 ಕೋಟಿ ಚುನಾವಣಾ ಬಾಂಡಿಂದ ಬಂದಿದೆಯಲ್ಲ, ಮತ್ತು ಅವ್ರು ಯಾಕೆ ತಗೊಂಡ್ರು? ಅದು ಭ್ರಷ್ಟಾಚಾರ ಅಲ್ವಾ? ಯಾವುದೋ 4-5 ಬೆರಳೆಣಿಕೆ ಅಷ್ಟು ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ.
ಅಲ್ಲಿ ಅವ್ರಿಗೆ ಹೆಚ್ಚು ಕಮ್ಮಿ ಏನಿಲ್ಲ 1200 1400 ಕೋಟಿ ಇದೇ ಬಾಂಡಿಂದ ಬಂದಿದೆ. ಅದು ಭ್ರಷ್ಟಾಚಾರ ಅಲ್ವಾ? ಮತ್ತೆ ಇವ್ರು ಯಾಕೆ ತಗೊಂಡ್ರು? ಅವತ್ತೇ ಅದನ್ನು ರಿಜೆಕ್ಟ್ ಮಾಡಬೇಕಾಗಿತ್ತಲ್ವಾ? ನಾವು 22 ರಾಜ್ಯಗಳಲ್ಲಿ ಆಡಳಿತ ಮಾಡ್ತಾ ಇರೋವಂಥವ್ರು, ಆಡಳಿತ ಪಕ್ಷದವರಿಗೆ ಅವರು ಚುನಾವಣಾ ಬಾಂಡ್ ಮುಖಾಂತರ ನಮ್ಗೇನು ಪಕ್ಷದ ದೇಣಿಗೆ ಅಂತ ಕೊಟ್ಟಿದ್ದಾರೆ, ಅದೆಷ್ಟು 6000 ಕೋಟಿ. ಮತ್ತೆ ಒಂದು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದ ಮಮತಾ ಬ್ಯಾನರ್ಜಿಗೆ 1600 ರೂಪಾಯಿ ಕೋಟಿ ಬಂದಾಗ 4-5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ 1200-300 ಕೋಟಿ ಇದೇ ಬಾಂಡಿನ ದುಡ್ಡು ಬರ್ತಾ ಇದೆಯಲ್ಲ, ಮತ್ತೆ ಅದನ್ನೆಲ್ಲ ವಾಪಸ್ ರಿಸರ್ವ್ ಬ್ಯಾಂಕ್ ಕೊಟ್ಬಿಡ ಕೇಳಿ. ಅದೇನೇ ಇದೆಯಾ ಅವ್ರಿಗೆ? ಎಲೆಕ್ಷನ್ ಬಂದಿದೆ, ವಿವಾದ ಸೃಷ್ಟಿ ಮಾಡಬೇಕು, ಜನರಿಗೆ ದಾರಿ ತಪ್ಪಿಸ್ಬೇಕು, ಅದಕ್ಕೋಸ್ಕರ ಇದೊಂದು ಊಟ ಹಾಕಿದ್ದಾರೆ. ಅವ್ರದ್ದು 75 ವರ್ಷದ ಆಡಳಿತ ನಾವು ಇಷ್ಟು ತಗೊಂಡಿದ್ದೀವಿ, ಇವರು ಕೇವಲ 10 ವರ್ಷಕ್ಕೆ ಇಷ್ಟು ತಗೊಂಡವ್ರೆ ಅನ್ನೋದು ಆರೋಪ ಅವ್ರದ್ದು. ಸರ್ 75 ವರ್ಷಕ್ಕೆ ಇವ್ರು ಆಡಳಿತ 75 ವರ್ಷ ಅಲ್ಲ, 60 ವರ್ಷ ಅವ್ರು ಆಡಳಿತ ಮಾಡಿರೋದು. 10 ವರ್ಷ BJP ಅವರು ನಡೆಸ್ತಾ ಇದ್ದಾರೆ. ಮುಂದೇನು ಇನ್ನೂ 30 ವರ್ಷ ನಾವೇ ಆಡಳಿತನ ಮಾಡ್ತೀವಿ. ಅದ್ರ ಬಗ್ಗೆ ಬೇರೆ ಸಂಶಯನೇ ಬೇಕಾಗಿಲ್ಲ. ಇವ್ರು ಏನು 60 ವರ್ಷ ಅಭಿವೃದ್ಧಿ ಮಾಡಿದ್ದಾರೆ ದೇಶಕ್ಕೆ, ಅದು ಇವತ್ತು ಜನತೆ ನೋಡಿದ್ದಾರೆ. ಅವ್ರ ಅಭಿವೃದ್ಧಿ ನೋಡಿ ಅವ್ರಿಗೆ ಬೇಜಾರಾಗಿವೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ದೇಶದ ಜನ ನಮಗೆ ಅವಕಾಶ ಮಾಡಿಕೊಟ್ಟಿರೋದು ಆಡಳಿತ ಮಾಡಿ ಅಂತ ಹೇಳ್ಬಿಟ್ಟು. ಒಂದು ಪಕ್ಷದ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಇವತ್ತು ಭಾರತದಲ್ಲಿರುವಂತಹ ಒಂದಷ್ಟು ಜನ ಪಕ್ಷದ ದೇಣಿಗೆಯನ್ನು ಕೊಡ್ತಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ ಸರ್? ಈಗ ಕೇಂದ್ರ ಸರ್ಕಾರ ಇಡಿನ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ದುರ್ಬಳಕೆ ಮಾಡಿಕೊಂಡು ಉದ್ಯಮಿಗಳಿಗೆ ನೋಟಿಸ್ ಕಳಿಸೋದು ಮತ್ತು ದೂರನ್ನು ದಾಖಲು ಮಾಡೋದು, ಬಳಿಕ ದೇಣಿಗೆ ಕೊಟ್ಟರೆ ಆ ಎಲ್ಲ ದೂರುಗಳನ್ನು ವಾಪಸ್ ಪಡೆಯುವಂಥ ಪ್ರವೃತ್ತಿನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು. ಅದು ಸತ್ಯಕ್ಕೆ ದೂರವಾದ ಸಂಗತಿ. ಇಡಿ CBI ಇಷ್ಟು ವರ್ಷ 60 ವರ್ಷದಿಂದ ಹಂಗಾದ್ರೆ ಕಾಂಗ್ರೆಸ್ ಅವರ ಆಡಳಿತಾವಧಿಯಲ್ಲಿ ಅವ್ರ ಕಂಟ್ರೋಲಲ್ಲಿತ್ತು. ಮತ್ತೆ ಯಾಕಂದ್ರೆ ಅವರೇ ತಾನೇ ಇದನ್ನೆಲ್ಲ ಹುಟ್ಟಾಕಿದ್ದು ಅಂತ ಹೇಳ್ತಾರೆ. ಅವಾಗ ಅಂದರೆ ಹುಟ್ಟಾಕಿರೋದೆಲ್ಲ ಇವಾಗ ಕಾಂಗ್ರೆಸ್ ಅವ್ರ ಜನ. ಈಗ ಕಾಂಗ್ರೆಸ್ ಅವ್ರು 60 ವರ್ಷದಿಂದ ಎಕ್ಸಾಂಪಲ್ ಸರ್ ಜನಾರ್ದನ್ ರೆಡ್ಡಿ ಸುಮಾರು 4-5 ವರ್ಷ ಜೈಲಲ್ಲಿ ಇಟ್ಟರು. ಯಾರಿಟ್ರು? ಯಾಕಿಟ್ರು? ಆವಾಗ ನಿಮ್ಮಲ್ಲಿ ನಾವು ಪ್ರಶ್ನೆ ಮಾಡ್ಬೋದಾ? ನೀವು ಇಡಿನ CBIನ ಬಳಸ್ಕೊಂಡು ಜನಾರ್ದನ್ ರೆಡ್ಡಿನ ತೊಗೊಂಡೋಗ್ಬಿಟ್ಟು ಆಂಧ್ರ ಪ್ರದೇಶ ಜೈಲಲ್ಲಿ ನೀವು ಇಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಅಂದರೆ ಭ್ರಷ್ಟಾಚಾರನ ತಡಿಬೇಕು ಅಂತ ಹೇಳಿದ್ರೆ ಒಂದು ಸೀರಿಯಸ್ ಆ್ಯಕ್ಷನ್ ತೊಗೊಬೇಕಾಗುತ್ತೆ. ಆ ಸೀರಿಯಸ್ ಆ್ಯಕ್ಷನ್ ತೊಗೊತಾ ಇದ್ದಾರೆ. ಅದರಲ್ಲಿ ತಪ್ಪೇನಿದೆ? ಈಗ ಅನೇಕ ಪಕ್ಷಗಳು ಎಲ್ಲಿ ಬರ್ತಾ ಇದೆ? ಇವತ್ತು ನಮ್ಮ ಕರ್ನಾಟಕದಲ್ಲೇ ಕೋಟ್ಯಾಂತರ ರೂಪಾಯಿ ದುಡ್ಡು ಎಲ್ಲಿಂದ ಸಿಗ್ತಾ ಇದೆ? ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಲ್ಲ ನಾವು. ಇಡಿ ಅವರು CBI ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಬಾಡಿ ಅವ್ರು ಮಾಡೋಕ್ಬಿಟ್ರೆ ಈ ಥರ ಕೂಳಗಳನ್ನ ನಾವು ತುಂಬ ಹಿಡಿದಾಕ್ಬೋದು. ಬಟ್ ಇವ್ರೇನು ಗೊತ್ತಾ, ಅಡ್ಡ ಆಗ್ತಾ ಇದ್ದಾರೆ. ಯಾಕೆ? ಆಮೇಲೆ ಇನ್ನೊಂದು ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡಬೇಕು ಅನ್ನೋದು ತುಂಬ ಇದೆ ಸರ್. ಇವತ್ತು ನಮ್ಮ ನರೇಂದ್ರ ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ನಿರ್ಮಲಾ ಸೀತಾರಾಮನ್ ಅವರು ಇಂಥವರೆಲ್ಲ ಇದ್ದಾರೆ. ಮತ್ತು ನಮ್ಮ ಸಚಿವರಾಗಿರೋಂಥ ಏನು ಕೇಂದ್ರ ಸಚಿವರಾಗಿದ್ದಾರೆ ನಮ್ಮ ರಾಜನಾಥ್ ಸಿಂಗ್ ಅವರಿರ್ಬೋದು, ಇವ್ರ ಬಗ್ಗೆ ಎಲ್ಲ ಒಂದೇ ಒಂದು ಭ್ರಷ್ಟಾಚಾರ ಭ್ರಷ್ಟಾಚಾರ ತೋರ್ಸೋಕ್ಕಾಗಿದೆ ಸರ್ ಇವ್ರ ಕೈಯಲ್ಲಿ 10 ವರ್ಷ ಆಡಳಿತದಲ್ಲಿ. ಸರ್ ಒಟ್ಟಾರೆ ಈಗ BJPಗೆ ಓಟು ಜನ ಏನಕ್ಕೆ ಮಾಡಬೇಕು ಸರ್? ಸರ್ ದೇಶದ ಅಭಿವೃದ್ಧಿಗೆ, ಭದ್ರತೆಗೆ, ಆಮೇಲೆ ಸಾಮಾಜಿಕವಾಗಿ ನಾವೆಲ್ಲ ಅಣ್ಣ ತಮ್ಮ ಥರ ಬದುಕಿ ನಾವು ಒಳ್ಳೆಯ ರೀತಿಯಲ್ಲಿ ಮುಂದಿನ ಮಕ್ಕಳ ನಮ್ಮ ಭವಿಷ್ಯಕ್ಕೆ ಇದನ್ನೆಲ್ಲ ನೋಡಿ ನಾವು ಖಂಡಿತವಾಗ್ಲೂ BJPಗೆ ಮತ ನೀಡಬೇಕಾಗುತ್ತೆ. ಆಮೇಲೆ ನಮ್ಮ ಧರ್ಮ ನಮ್ಮ ದೇಶ ಉಳಿದ್ರೇ ನಾವೆಲ್ಲ ಇರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಈ ಸಮಾಜದಲ್ಲಿ ಬದುಕೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇರ್ಬೋದು. ಹುಬ್ಳಿಲಿ ಏನಾಯಿತು, ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಮನೆಯಲ್ಲಿರುವಂಥ ಒಂದು ಹೆಣ್ಣು ಮಗುನ ಕೊಯ್ದಾಕಿದ್ರಲ್ಲ ಸರ್. ಏನು ಸರ್ ಕೊಟ್ಟರು CM ಸ್ಟೇಟ್ಮೆಂಟಲ್ಲಿ? ಯಾವ್ದು ಅವ್ರದ್ದು ಲವ್ ಮಾಡ್ತಾ ಇದ್ರು ಅದು ಪರ್ಸನಲ್ ಅಂತ ಹೇಳ್ತಾರೆ. ಒಬ್ಬ CM ಆಗಿ ಒಬ್ಬ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಅವರು ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರದ್ದೇ ಕಾರ್ಯಕರ್ತರು ಅವ್ರ ಮನೇಲಿ ಆಗಿರುವಂಥ ಇದನ್ನ ಇವತ್ತು ಅವರು ಮುಸ್ಲಿಮರ ಪರವಾಗಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ನಾನು ಮುಸ್ಲಿಂ ಪರ ವಿರೋಧ ಅಂತಲ್ಲ ನಾನು ಹೇಳೋದು. ಎಲ್ಲಿ ತಪ್ಪಾಗಿದೆ ಅನ್ನೋ ತಪ್ಪು ಅಂತ ತೋರಿಸಿ ಸರ್. ಅವ್ರನ್ನ ನೀವು ಇನ್ನೂ ಎಷ್ಟು ದಿವಸ ಅಂತ ಈ ರೀತಿ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಂಡು ಹೋಗ್ತಾ ಇದ್ದೀರಾ? ಅಲ್ಲ, ಈಗ ನಿಮ್ಮದೇ ಸರ್ಕಾರ ಇದ್ದ ಪ್ರವೀಣ್ ನೆಟ್ಟೂರ್ದು ಆಯ್ತಲ್ಲ, ಅದೇನು ಕ್ರಮ ತೊಗೊಂಡ್ರಿ? ಅವ್ರನ್ನೂ ಜೈಲ್ಗೆ ಹಾಕಿದ್ದೀರಿ ಅಷ್ಟೇ ತಾನೇ? ಇವರು ನಾವು ಜೈಲ್ಗೆ ಹಾಕಿದ್ದೀವಿ, ನಾವು FIR ಮಾಡಿದ್ದೀವಿ, ನಾವು ಕೇಸ್ ಮಾಡಿದ್ದೀವಿ. ಸರ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನಾವು ಯಾವುದೇ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಟ್ಟು ಕೈ ತೊಳ್ಕೊಂಡಿಲ್ಲ. ಇವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ಅವ್ರದ್ದೇ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮನೇಲಿ ಆಗಿರೋದು ಸರ್. ಒಂದು ಶಾಲಾ ಕಾಲೇಜ್ ಆವರಣದಲ್ಲಿ ನಡೆದಿದೆ. ಅವ್ರ ಕಾರ್ಪೊರೇಟರ್ ಮನೇಲೇ ಈ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕೆ ಇವ್ರ ಕೈಲಿ ಆಗಲಿಲ್ಲ. ಕೊನೆಗೆ ಅವ್ರ CM ಹೋಗಿ ನನ್ನ ಕ್ಷಮೆ ಕೇಳಿದಾರಲ್ಲ ಸರ್. ಎಲ್ಲ ಒಂದು ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತು ಅವ್ರ ಕಾರ್ಪೊರೇಟ್ರು ಅವ್ರು ಬೈದ ಮೇಲೆ ಅದ್ರ ತಪ್ಪು ಅರಿವು ಮಾಡಿಕೊಂಡು ಅವ್ರ ಮನೇಲಿ ಹೋಗ್ಬಿಟ್ಟು ಫೋನ್ ಮಾಡಿ ಕ್ಷಮೆ ಕೇಳ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋವಂಥದ್ದು ವಿಚಾರ ತಿಳ್ಕೊಳ್ಳಿ. ಒಂದು ನಿಮಿಷ ನೀವು ಲೇಟಾಗಿ ಕೊಡಿ. ನೀವು ಏನು ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೊಂಡು ವಿಚಾರ ಏನು ನಡೀತಾ ಇದೆ ಅದನ್ನು ನೀವು ಸಮಾಜಕ್ಕೆ ತಿಳಿಸಿ. ಏನೋ ಒಂದು ಹೇಳ್ಬಿಡೋದು ಬರೋದು ಮತ್ತೆ ತಪ್ಪಾಯಿತು ಅಂತ ಹೇಳೋದು ಇನ್ನೊಂಥರ ಸ್ಟೇಟ್ಮೆಂಟ್ ಕೊಟ್ಟು ಜನಗಳನ್ನ ಗೊಂದಲ ಇರ್ತಾ ಇದ್ದೀರಾ? ಸರ್ ಈಗ ಮೊನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಹೇಳ್ತಾರೆ
ಎಲೆಕ್ಷನ್ ಆದಮೇಲೆ ರಾಜ್ಯ ಸರ್ಕಾರ ಪತನ ಆಗುತ್ತೆ ಅಂತ. ನೀವೇನಾದರೂ ಕೈ ಹಾಕ್ತೀರಾ ಬಿ ಜೆ ಪಿಯವರು ಪತನ ಮಾಡೋದಕ್ಕೆ? ಸರ್, ಅದು ನಮ್ಮ JDSನ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಅವರು ಅತ್ಯಂತ ಹಿರಿಯರು, ಅವ್ರಿಗೆ ಆಗಿರೋವಂಥ ಏನು ಒಂದು ರಾಜಕೀಯದ ಅನುಭವದ ವಯಸ್ಸು ಕೂಡ ನನಗೆ ಆಗಲಿಲ್ಲ. ಅವ್ರು ಹಿರಿಯರು, ಅವ್ರ ವೇದಿಕೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಸರ್ ನಾವು. ಸರಿ, ಆನೇಕಲ್ ವಿಚಾರ ಬರೋದಾದ್ರೆ ಕಾಂಗ್ರೆಸ್ ನಾಯಕ ಆರೋಪ ಮಾಡಿದ್ರೆ, ಅಂದರೆ ಆನೇಕಲ್ನ ಶಾಸಕರಾಗಿರ್ಬೋದು, ಕಾವೇರಿ ನೀರು ತಂದಿದ್ರೆ ಡಬಲ್ ರೋಡ್ಗಳು ಮಾಡಿದರೆ BJP ಅವ್ರು ಏನು ಮಾಡ್ತಾರೆ? 15 ಆಡಳಿತ ಮಾಡಬೇಕು, ಆನೇಕಲ್ 19 ಆಡಳಿತ ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಸರ್, ಇವತ್ತು ಆನೇಕಲ್ಲಿರುವಂಥ ಗೌರ್ಮೆಂಟ್ ಶಾಲೆಗಳಿರ್ಬೋದು, ಓವರ್ ಹೆಡ್ ಟ್ಯಾಂಕ್ಗಳಿರ್ಬೋದು, ಸಿಗಸ್ಕೋಟೆನಲ್ಲಿರುವಂಥ ಅಗ್ನಿಶಾಮಕ ದಳ ಇರ್ಬೋದು, 100 ಬೆಡ್ ಹಾಸ್ಪಿಟ್ಲ್ ಇರ್ಬೋದು, ಇದೆಲ್ಲನೂ ನಾರಾಯಣ ಸ್ವಾಮಿ ಅವ್ರು ಬಿಡಲ್ಲ ಅಂತ ಅದು ಆಗಿರೋದು. ಕೆಲವೊಂದು ವಿಚಾರಗಳಲ್ಲಿ ನಾವು ಇನ್ನೂ ಅಭಿವೃದ್ಧಿಯಲ್ಲಿ ಇನ್ನೂ ತುಂಬ ಜೋರಾಗಿ ಮಾಡ್ಬೋದಾಗಿತ್ತು, ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಜನ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕುಂದಿಸಿರೋದು. ಇವತ್ತು ನಿಮ್ಮ 15 ವರ್ಷ ನಿಮ್ಮ ಆಡಳಿತ ಅಧಿಕಾರ ನಾವು ಕೊಟ್ಟವಲ್ಲ, ನೀವೇನು ಮಾಡಿದ್ರೆ ಕಾವೇರಿ ನೀರು ತಂದಿದ್ದೀರಾ ಅಂತಿರಲ್ಲ. ನಾನೊಬ್ಬ ವಾರ್ಡ್ ನಂಬರ್ 19 ಪುರಸಭಾ ಸದಸ್ಯ. ಬನ್ನಿ, ಓಪನ್ ನಿಮ್ಮ ಕ್ಯಾಮ್ರಾ ತೊಗೊಂಡೋಗೋಣ, ಕಾಂಗ್ರೆಸ್ ಅವರು ಬರಲಿ, ನಾವು ಹೋಗೋಣ. ಕಾವೇರಿ ನೀರು ಯಾವ ಮನೆಗೆ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ನೋಡೋಣ. ಆನೇಕಲ್ ಟೌನಲ್ಲಿ 88 ಬೋರ್ ಇದೆ ಸರ್. ಆ ಬೋರಲ್ಲಿ ಬರೋವಂಥ ನೀರನ್ನ ಅಲ್ಲಿ ಬಿಡೋವಂಥ ಕಾವೇರಿ ನೀರಿಗೆ ಎರಡು ಮಿಕ್ಸ್ ಮಾಡಿ ನಮ್ಮ ಆನೇಕಲ್ ಜನಕ್ಕೆ ಕೊಡ್ತಾ ಇದ್ದಾರೆ. ಅದು ಕೆಳಗಡೆ ಭಾಗದಿಂದ ಇರೋವಂಥವ್ರಿಗೆ ಇವತ್ತವರೆಗೂ ಕಾವೇರಿ ನೀರು ಹೋಗ್ತಾ ಇಲ್ಲ. ಸುಮ್ಮನೆ ಏನೋ ಹೇಳಬೇಕು, ಕಾವೇರಿ ನೀರು ಕೊಡ್ತಾ ಇದ್ದು. ಬನ್ನಿ, ಪ್ರಾಕ್ಟಿಕಲ್ ಆಗಿ ಹೋಗಿ ಚೆಕ್ ಮಾಡೋಣ ಬನ್ನಿ. ಓಕೆ.